ಯಾಕಾದ್ರೂ ಬರ್ತಾರೋ ಇಂಥವ್ರು. ಥು. ಏಯ್, ಏನೋ ನಿನ್ನ ಬೊಬ್ಬೆ, ನಿನ್ನ ಯಾರ ಬರ್ಲಿಕ್ಕೆ ಹೇಳಿದ? ಹೋಗಲ್ಲಿಂದ ಹೋಗು. ನೆಮ್ಮದಿಯಾಗಿ ಟಿವಿ ನೋಡಕ್ಕೂ ಬಿಡಲ್ಲ. ಥು. ಹಾಯ್ ಪಚ್ಚು. ಅಲ್ಲ ಕಣೋ, ನೀನು ಈ ಥರ ಸಿಗರೇಟ್ ಸೇದ್ತಾ ಇದ್ದರೆ ನಿನ್ನ ಹೆಲ್ತ್ ಏನಾಗಬೇಡ. ಸಿಗರೇಟ್ ಸೇದಿದ್ರೆ ಶ್ವಾಸಕೋಶದಲ್ಲಿ ಪ್ರಾಬ್ಲಮ್ ಬಂದು ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಕಣೋ. ಆಮೇಲೆ ಕ್ಯಾನ್ಸರ್ ಬರುತ್ತೆ. ಕ್ಯಾನ್ಸರ್ ಬಂದು ನೀನು ಸತ್ತೋದ್ರೆ ನೀನು ನಂಬ್ಕೊಂಡು ಮನೆಯವರಿದ್ದಾರಲ್ಲ, ಅವರಿಗೆ ಯಾರೋ ಗತಿ. ನೋಡು, ಸಿಗರೇಟ್ ಸೇದ್ಬೇಡ ಕಣೋ, ಅದು ಒಳ್ಳೇದಲ್ಲ. ಅದು ಓಹ್, ನಿನಗೆ ಹೇಳಿ ಹೇಳಿ ನನಗೆ ತಲೆನೋವು ಆಗ್ತುಂಟು ಕಣೋ. ನೋಡ, 2 ದಮ್ ಕೊಡು. ಹೋಗುವ. ಹಾಯ್. ಏನು ಗೊತ್ತಾ, ನಾನಿವತ್ತು ಹಣ ಕೊಡುದಿಲ್ಲ. ಅಷ್ಟೇ. ಹಾಗಲ್ಲ ಕಣೋ. ಹಾಗೂ ಇಲ್ಲ ಹೀಗಿಲ್ಲ, ನಾನಿವತ್ತು ಹಣ ಕೊಡುದಿಲ್ಲ ಕೊಡುದಿಲ್ಲ ಕೊಡುದಿಲ್ಲ. ಹಾಗಲ್ಲ ಕಣೋ, ನಾನು ಹೇಳುದನ್ನು ಸ್ವಲ್ಪ ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗುದಿಲ್ಲ. ನಾನು ನಿಂಗೆ ಎಷ್ಟು ಸಲ ಹಣ ಕೊಟ್ಟಿದ್ದೇನೆ? ನೀನು ಒಂದ್ಸಲ ನಂಗೆ ಕೊಟ್ಟಿದ್ಯಾ? ನಾನು ನಿನಗೆ ಹಣ ಕೊಡುದಿಲ್ಲ ಕೊಡುದಿಲ್ಲ ಕೊಡುದಿಲ್ಲ. ಹಾ, ನಾನು ಹೇಳುದನ್ನು ಸ್ವಲ್ಪ ಕೇಳು. ಏನಲ್ಲುಕ್ಕು? ಬಾಯ್ಸ್, ನೀವು ರೆಡಿ ಅಲ್ವಾ? ಎಸ್ ಸರ್. ಕೆಳಗೆ ಯೆಲ್ಲೋ ಟಿ ಶರ್ಟ್ ಹಾಕಿದ ಒಬ್ಬ ಹುಡುಗ ನಿಂತಿದ್ದಾನೆ. ಅವನು ನನ್ನ ಮಗ. ಅವನನ್ನು ನೀವು ಕಿಡ್ನಾಪರ್ಸ್ನಿಂದ ಸೇವ್ ಮಾಡಬೇಕು. ಹಲೋ ಹಲೋ ಹಲೋ, ಅವನನ್ನು ನೀವು ಸೇವ್ ಮಾಡಬೇಕು. ಏನ್ ಗೊತ್ತಾ, ನನ್ನ ಅಣ್ಣ ನಾನ್ ಕೇಳಿದ್ರೆ ಆಕಾಶದಲ್ಲಿರೋ ಚಂದ್ರನ್ ಬೇಕಾದ್ರೆ ತಂದ್ಕೊಡ್ತಾನೆ ಗೊತ್ತಾ? ಹೌದಾ? ಅದೆಲ್ಲ ಸಾಧ್ಯನೇ ಇಲ್ಲ. ಇಲ್ಲ, ನಿಜವಾಗ್ಲೂ ತಂದ್ಕೊಡ್ತಾನೆ. ಹಾಗಾದ್ರೆ ನಿನ್ನ ಅಣ್ಣನ ಜೊತೆ ತಂದ್ಕೊಡೋಕೆ ಹೇಳು. ಹಾ, ಬಾ. ಅಣ್ಣ ಅಣ್ಣ, ನಂಗ್ ಚಂದ್ರನ್ ತಂದ್ಕೊಡು. ಯಾವ ಚಂದ್ರ? ಆಕಾಶದಲ್ಲಿರೋ ಚಂದ್ರ. ಆಕಾಶದಲ್ಲಿರುವ ಚಂದ್ರ ತಂದ್ಕೊಡಕ್ಕೆ ಅದೇನು ಆಟ ಸಾಮಾನ? ಮತ್ತೆ ಮೊನ್ನೆ ಹುಡುಗಿ ಜೊತೆ ಫೋನಲ್ಲಿ ಹೇಳ್ತಿದ್ದೆ, ನಿನಗ್ ಬೇಕಾದ್ರೆ ಆಕಾಶದಲ್ಲಿರೋ ಚಂದ್ರನ್ ತಂದ್ಕೊಡ್ತೀನಿ ಅಂತ. ಅದೇ